ಆದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್. ಹುಣಸಂದ್ರೆ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಈಗಾಗಲೇ SSLC ರಿಸಲ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಎಲ್ಲ ಒಂದು ವಿದ್ಯಾರ್ಥಿಗಳು ನೋಡಿದ್ದೀರಾ. ಆದ್ರೆ ಪಾಸ್ ಆದಂತ ವಿದ್ಯಾರ್ಥಿಗಳು ಅವ್ರು ಹೇಗೋ ಪಾಸ್ ಆಗಿ ಹೋದರು. ಕೆಲವು ಜನ ರ್ಯಾಂಕ್ ಬಂದಿದ್ದಾರೆ, ಕೆಲವು ಜನ ಡಿಸ್ಟಿಂಕ್ಷನ್, ಕೆಲವು ಜನ ಥರ್ಡ್ ಫೋರ್ತ್ ಈ ರೀತಿಯ ಬಂದಿದ್ದಾರೆ. ಆದ್ರೆ ಪಾಸ್ ಆದಂತ ವಿದ್ಯಾರ್ಥಿಗಳು ಬಿಟ್ಟು ಬಿಡೋಣ. ಈಗ ಯಾವ ಒಂದು ವಿದ್ಯಾರ್ಥಿಗಳು ಫೇಲ್ ಆಗಿದಾರಲ್ಲ ಅವ್ರ ಬಗ್ಗೆ ವಿಚಾರ ಮಾಡ್ಬೇಕಾಗತ್ತೆ. ಯಾಕೆ ವಿಚಾರ ಮಾಡ್ಬೇಕಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬರೀ ಪಾಸ್ ಆದವ್ರನ್ನ ಮೇಲ್ಗಡೆ ಒಯ್ಯಬಾರ್ದು, ಫೇಲ್ ಆದಂತ ವಿದ್ಯಾರ್ಥಿ ಕೂಡ ಒಯ್ಯಬೇಕಾಗತ್ತೆ. ಅಂತ ಅವರಿಗೆ ಕರ್ನಾಟಕ ಶಿಕ್ಷಣ ಇಲಾಖೆ ಸಚಿವರಿಂದ 2ನೇ ಎಕ್ಸಾಮ್ ಬರೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ದಿನಾಂಕದಂದು 2ನೇ ಪರೀಕ್ಷೆ ಇರತ್ತೆ. ಯಾವೊಂದು ದಿನಾಂಕ, ಯಾವೊಂದು ಸಮಯ, ಎಲ್ಲಿ ಏನೇನು ಸಲ್ಲಿಸಬೇಕು ಪ್ರತಿಯೊಂದು ತಿಳಿಸ್ಕೊಡ್ತಾನೆ. 2ನೇ ಪರೀಕ್ಷೆ ಮತ್ತು 3ನೇ ಪರೀಕ್ಷೆ ಬರೋದಕ್ಕೆ ಅವಕಾಶ ಇರತ್ತೆ. ಅದರಲ್ಲಿ ಅಂತೂ 100% ನೀವು ಪಾಸ್ ಆಗಿ ಆಗ್ತೀರಾ. ಯಾಕಂದ್ರೆ ಮುಂದ್ಗಡೆ ನಿಮಗೆ ಏನು ಕೊಡ್ಬೇಕು ಅದೆಲ್ಲ ಕೊಡ್ತಾರೆ, ಪಾಸ್ ಆಗಿ ಆಗ್ತೀರಾ. ದಯವಿಟ್ಟು ಯಾರ್ಯಾರು ವಿದ್ಯಾರ್ಥಿಗಳು ಫೇಲ್ ಆಗಿದಾರಲ್ಲ SSLC ವಿದ್ಯಾರ್ಥಿಗಳಿಗೆ ವಿಡಿಯೋ ಕೊನೆಸನಕೊಂಡು ಸಂಪೂರ್ಣ ಮಾಹಿತಿ ಪಡ್ಕೋತಾರ. ಇದೇ ಸುವರ್ಣ ಅವಕಾಶ ಇರತ್ತೆ. ರೀ ಎಕ್ಸಾಮ್ ಬರೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರು. ಯಾವೊಂದು ದಿನಾಂಕ ಇರತ್ತೆ, ಯಾವೊಂದು ಟೈಮು ಎಲ್ಲ ತಿಳಿಸ್ಕೊಟ್ಟಿದ್ದೇನೆ. ವಿಡಿಯೋ ಕೊನೆತನಕ ನೋಡಿ. ಮತ್ತು ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ. SSLC ವಿದ್ಯಾರ್ಥಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾತ್ರ ಏನು ಮಾಹಿತಿ ಬಂದಿದೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಸರ್ಕಾರದ ಮಾನದಂಡಗಳ ಪ್ರಕಾರನೇ ತಿಳಿಸ್ಕೊಡ್ತಾ ಇರೋದು. ನೋಡಿ ವಿದ್ಯಾರ್ಥಿಗಳು, ನೋಡಿ ಸಾತ್ರ 2ನೇ ಪರೀಕ್ಷೆ ಯಾವೊಂದು ದಿನಾಂಕದಂದು ಇರುತ್ತಂದ್ರೆ ಇಲ್ಲಿ 26ನೇ ತಾರೀಕು ಅಂದ್ರೆ ಮೇ 26ನೇ ತಾರೀಕು ಇದೇ ತಿಂಗಳಲ್ಲಿ ನಿಮಗೆ ಪರೀಕ್ಷೆ ಇರತ್ತೆ. ಮೇ 26ನೇ ತಾರೀಕಿಂದ ಜೂನ್ 2ನೇ ತಾರೀಕು ತನಕ ನಿಮಗೆ ಪರೀಕ್ಷೆ ಇಡ್ತಾರೆ, 2ನೇ ಪರೀಕ್ಷೆ ಅಂತೇಳಿ. ಇನ್ನು 3ನೇ ಪರೀಕ್ಷೆ ನೋಡಿ ಸಾತ್ರ ಇಲ್ಲಿ 3ನೇ ಪರೀಕ್ಷೆ ಯಾವಾಗ ಇಡ್ತಾರೆ ಅಂದ್ರೆ ಜೂನ್ 23ನೇ ತಾರೀಕಿಂದ ಜೂನ್ 30ನೇ ತಾರೀಕು ಒಳಗಾಗಿ ಈ ಒಂದು 3ನೇ ಪರೀಕ್ಷೆ ಇಡ್ತಾರೆ. ಅದರಲ್ಲಿ ಎಲ್ಲೊಂದು ವಿದ್ಯಾರ್ಥಿಗಳು ಪಾಸ್ ಆಗಲೇಬೇಕು, ಹಾಗೆ ಆಗ್ತೀರಾ. 2ನೇ ಪರೀಕ್ಷೆಯಲ್ಲಿ ಏನಾದರೂ ಫೇಲ್ ಆಗಿತ್ತಂದ್ರೆ 3ನೇ ಪರೀಕ್ಷೆಯಲ್ಲಿ ಪಾಸ್ ಆಗಿ ಆಗ್ತಾರ. ಅದ ನಂತರ 3ನೇ ಪರೀಕ್ಷೆ ಏನಾದರೂ ಫೇಲ್ ಆತಂದ್ರೆ ಮುಗೀತು. ಮುಂದಿನ ವರ್ಷದಲ್ಲಿ ನೀವು ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರತ್ತೆ. ಈ ವರ್ಷದಲ್ಲಿ ಬರೀ 3 ಸಲ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಆ ಒಂದು 3 ಸಲ ಪಾಸ್ ಆದ್ರೆ ಪಾಸ್ ಆಯಿತು, ಇಲ್ಲ ಅಂದ್ರೆ ಮುಂದಿನ ವರ್ಷನೇ ಮುಗಿಯಿತು. ನೋಡಿ ಯಾಕೆ ಇಷ್ಟು ಬೇಗ ನಡೆಸ್ತಾರೆ ಅಂದ್ರೆ ಈಗ ಜೂನ್ನಲ್ಲಿ ನಿಮಗೆ ಎಲ್ಲ ಒಂದು ಕಾಲೇಜು ಶಾಲೆಗಳು ಸ್ಟಾರ್ಟ್ ಆಗತ್ತೆ. ಜೂನ್ ಜುಲೈನಲ್ಲಿ ಲಾಸ್ಟ್ ಆಗಿರತ್ತೆ ಅಡ್ಮಿಷನ್ ಮಾಡಿಸೋ ಸಲುವಾಗಿ. ಅದೊಂದು ಕಾರಣಕ್ಕಾಗಿ 2 ತಿಂಗಳಲ್ಲಿ 2 ಪರೀಕ್ಷೆ ಮುಗಿಯುತ್ತಂದ್ರೆ ಎಲ್ಲರೂ ಪಾಸ್ ಆಗ್ತಾರ. ಮತ್ತೆ ಅವರಿಗೆ ಮುಂದ್ಗಡೆ ಹೋಗೋದಕ್ಕೆ ತುಂಬಾ ಅನುಕೂಲ ಆಗತ್ತೆ ಅಂತೇಳಿ ಬರೀ ಈ ಒಂದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಪೇಪರ್ ಎಲ್ಲ ಒಂದು ಪರೀಕ್ಷೆ ನಡೆಸ್ತಿದ್ದಾರೆ. ಇದೊಂದು ಖುಷಿಯ ವಿಚಾರ. ಆಗಲೇ ತಿಳಿಸ್ಕೊಟ್ಟಿರುವಂಥ 2ನೇ ಪರೀಕ್ಷೆ ಇಲ್ಲಿ ನಿಮಗೆ 26ರಿಂದ ಮೇ 26ನೇ ತಾರೀಕಿನಿಂದ ಜೂನ್ 1ನೇ ತಾರೀಕು. ಅದರ ಬಳಿಕ 26ನೇ ಈ ಒಂದು SSLC 3ನೇ ಪರೀಕ್ಷೆ ಇದೆಯಲ್ಲ ಇಲ್ಲಿ 23/6/2025ರಿಂದ 30/6/2025 ತನಕ ಈ ಒಂದು 3ನೇ ಪರೀಕ್ಷೆ ನಡೆಸ್ತಾರೆ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದರಲ್ಲಿ ಸುಮಾರು 80ರಿಂದ 1,50,000 ಜನ ವಿದ್ಯಾರ್ಥಿಗಳು ಈಗ ಮತ್ತೊಮ್ಮೆ ಸರಿಯಾಗಿ ಪರೀಕ್ಷೆನ ಬರೀತಿದ್ದಾರೆ. ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಇದರಲ್ಲಿ ಆದರೂ ಪಾಸ್ ಆಗಿ ಈಗ ಮೊದಲನೇ ಪರೀಕ್ಷೆ ಏನಾಗಿದ್ದಾಯಿತು, ನಿಮ್ಮ ಒಂದು ಕೆಲವೊಂದು ಕಾರಣಗಳಿಂದ ವಿದ್ಯಾರ್ಥಿ ಬರ್ದಿಲ್ಲ ಅನಿಸುತ್ತೆ. ಕೆಲವು ಜನರಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು, ಇನ್ನು ಕೆಲವು ಜನರಿಗೆ ಮನೆ ಪರಿಸ್ಥಿತಿ ಆಗ್ಬೋದು, ಕೆಲವು ಜನ ಲೇಟಾಗಿ ಹೋಗಿರ್ಬೋದು, ಇನ್ನು ಕೆಲವು ಜನ ಹೋಗೇ ಇಲ್ಲ ಅನ್ಸುತ್ತೆ, ಇನ್ನು ಕೆಲವು ಜನರಿಗೆ ಏನು ಓದೇ ಇಲ್ಲ ಅನ್ಸುತ್ತೆ. ಅದ ನಂತರ ಇನ್ನು ಕೆಲವು ಜನ ವಿದ್ಯಾರ್ಥಿಗಳಂತರೂ ಪರೀಕ್ಷೆಗೆ ಹಾಜರಲ್ಲಾಗಿ ಅನ್ಸುತ್ತೆ. ದಯವಿಟ್ಟು ಇದೇ ಒಂದು ಅವಕಾಶ ಆಗಿರತ್ತೆ. ಈ ಒಂದು ಅವಕಾಶ ಯಾರು ಕೂಡ ಮಿಸ್ ಅಂತರೂ ಮಾಡ್ಕೋಬೇಡಿ. ನಿಮ್ಮ ಒಂದು ಪರೀಕ್ಷೆ ಬರೆಯಿರಿ, ನಿಮ್ಮ ಹಕ್ಕಾಗಿರತ್ತೆ. SSLC ವಿದ್ಯಾರ್ಥಿಗಳಿಗೆ ಮತ್ತೊಂದು ಸಲ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಪರೀಕ್ಷೆ ಬರೀರಿ, ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೆ ಮುಂದಿನ ಏನಾದರೂ ಅಪ್ಡೇಟ್ ಬಂತಂದ್ರೆ ತಿಳಿಸ್ಕೊಡ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ.